ಮೇಡಮ್ ಇಲ್ಲಿ ಗಾಂಧೀಜಿ ಬಂದಿದ್ದಾರೆ ಅಂತ ಹೇಳ್ತೀರಲ್ವಾ, ಇಲ್ಲಿ ಬಂದು ಹೋದ್ಮೇಲೆ ಇಲ್ಲೇನಾದ್ರೂ ಚೇಂಜಸ್ ಆಯ್ತಾ ಅಥವಾ ನೀವೇನಾದ್ರೂ ಚೇಂಜಸ್ ಮಾಡ್ತಾ ಇಲ್ಲಿ? ಇದು ಮನೆದು ಚಂದವೇ ಅದೊಂದು ಓಲ್ಡ್ ಟೈಮ್ ಒಂದು ನೆನಪು ನಮ್ಗೆ ಕೊಡ್ತದೆ ಅಂತ, ಮತ್ತೆ ಒಂದು ಹಿಸ್ಟಾರಿಕಲ್ ಎಲಿಮೆಂಟ್ ಕೂಡ ಇದೆ. ಗಾಂಧೀಜಿ ಅವರು ಈ ಮನೆಗೆ ಬಂದಿದ್ದಾರೆ ಅಂತ. ಅದೇ ನಾವು ಏನು ಮಾಡಿದ್ರು ಒಳ್ಳೆದಾಗೆ ಮಾಡ್ಬೇಕು ಅಂತ ನಂದು ಅನಿಸಿಕೆ. ಸೊ ನಂದು ಬಿಗ್ಗೆಸ್ಟ್ ಅಂಡ್ ಮೋಸ್ಟ್ ಫೇವ್ರೆಟ್ ಕಸ್ಟಮರ್ಸ್ ಆರ್ ಚಿಲ್ಡ್ರನ್. ರೀಡಿಂಗ್ ಅಂತ ಹಾಬಿ ಚಿಕ್ಕ ಮಕ್ಕಳಿಗೆ ಡೆವಲಪ್ ಆದ್ರೆ ಮತ್ತೆ ಅವರಿಗೆ ದೊಡ್ಡ ಆದ ನಂತರ ಫೋರ್ಸ್ ಮಾಡ್ಬೇಕಂತ ಇಲ್ಲ, ಓದಿ ಓದಿ ಅಂತ. ಸೊ ಪೇರೆಂಟ್ಸ್ನವ್ರು ತುಂಬಾ ಆಸಕ್ತಿ ತೋರಿಸ್ತಾ ಇದ್ದಾರೆ. ತುಂಬಾ ಜನ ಹೇಗೆ ಓದ್ತಿದ್ದಾರೆ ಸೋಷಿಯಲ್ ಮೀಡಿಯಾದಿಂದಲೇ. ಈಗ ವಿರಾಟ್ ಕೊಹ್ಲಿ ಅವರು ಈ ಬುಕ್ ಓದಿದ್ರು ಹೇಳಿ ಅವರ ಫ್ಯಾನ್ಸ್ ಆ ಬುಕ್ ಅನ್ನು ಓದೋದು. ಸೊ ಆ ತರ ಕೂಡ ಟ್ರೆಂಡ್ ಇದೆ. ನಮಸ್ಕಾರ, ನಾನು ಶ್ವೇತಾ ಶೀಟ್. ಗ್ರಂಥಾಲಯ ಅನ್ನೋದು ಸಾಮಾನ್ಯವಾಗಿ ಬುಕ್ ಅನ್ನ ತಗೊಳ್ಳೋದು, ಓದೋದು ಇಷ್ಟೇ. ಆದ್ರೆ ಇಲ್ಲಿ ಗ್ರಂಥಾಲಯ ಅಂದ್ರೆ ಸಾಮಾನ್ಯ ಗ್ರಂಥಾಲಯ ಅಷ್ಟೇ ಅಲ್ಲ. ಇಲ್ಲಿ ಒಂದು ಬುಕ್ ಅನ್ನ ತಗೊಂಡು ಓದೋದಾಗಿರ್ಬೋದು, ಇಲ್ಲಿ ಫನ್ ಆಕ್ಟಿವಿಟೀಸ್ ಆಗಿರ್ಬೋದು, ಒಂಥರ ಮೈಂಡೇ ಫ್ರೆಶ್ ಆಗುತ್ತೆ ಅಂತ ಜಾಗದಲ್ಲಿ ನಾನಿದ್ದೀನಿ. ಹಾಗೆ ಹಿರಿಯರು ಹೇಳ್ದ ಹಾಗೆ ದೇಶ ಸುತ್ತು ಹಾಗೆ ಕೋಶ ಓದು ಅನ್ನೋ ಒಂದು ವಾಕ್ಯ ಇದೆ. ಅದೇ ರೀತಿ ವಿಶೇಷವಾದಂತ ಒಬ್ಬ ವ್ಯಕ್ತಿ ನಮ್ ಜೊತೆ ಇದ್ದಾರೆ. ಅವರು ಡಾಕ್ಟರ್ ರೂಪಶ್ರೀ ಶೆಣೈ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಒಂದು ಸ್ಥಳಕ್ಕೆ ಗಾಂಧೀಜಿ ಅವರು ಸತತ 3 ಬಾರಿ ಭೇಟಿ ನೀಡಿದ್ದಾರೆ ಅಂತ ಒಂದು ಸುದ್ದಿ ಇದೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಹೌದು, ಇದು ಆಲ್ಮೋಸ್ಟ್ ಒಂದು 90 ವರ್ಷ ಹಳೆಯದೊಂದು ಮನೆ. ಇದು ಏರಿಯಾಗೆ ಗಾಂಧಿ ನಗರ ಮತ್ತೆ ಇಲ್ಲಿ ಒಂದು ಪಾರ್ಕ್ ಇದೆ, ಗಾಂಧಿ ಪಾರ್ಕ್ ಅಂತ ಕರೀತಾರೆ. ಅದಕ್ಕೆ ಹೆಸರು ಬಂದದ್ದೇ ಯಾಕೆ ಹೇಳಿದ್ರೆ ಈ ಮನೆಗೆ ಗಾಂಧೀಜಿ ಅವರು ಆತರ. ಥಾಟ್ ಯಾವ ರೀತಿ ಬಂತು ಅಂತ, ಈ ಒಂದು ಮನೆಯಲ್ಲಿ ಪುಸ್ತಕನ ಇಟ್ಟು ಓದುಗರಿಗೆ ಒಂದು ಹವ್ಯಾಸ ಚೆನ್ನಾಗಿರುತ್ತೆ, ಒಂದು ಪೀಸ್ಫುಲ್ ಜಾಗ, ಯಾವ ತರ ಪ್ಲಾನ್ ಬಂತು ಅಂತ ನಿಮ್ಗೆ? ನಾನು ರೀಡರ್. ನನ್ಗೆ ಚಿಕ್ಕ ಇರುವಾಗಲಿಂದ ಸಹ ನಾನು ಬುಕ್ ವರ್ಮ್. ಸೊ ಸ್ಕೂಲಲ್ಲಿ ಆಗ್ಲಿ ಕಾಲೇಜಲ್ಲಿ ಆಗ್ಲಿ ನಾನು ಕ್ಲಾಸ್ಗಿಂತ ಜಾಸ್ತಿ ಲೈಬ್ರರಿಯಲ್ಲಿ ಇರ್ತಾ ಇದ್ದೆ. ಮತ್ತೆ ನಾನು ಕತೆ ಪುಸ್ತಕಗಳನ್ನು ಜಾಸ್ತಿ ಓದ್ತಾ ಇದ್ದೆ. ಸೊ ಮಂಗಳೂರಲ್ಲಿ ನಮ್ಮದು ಸಿಟಿಯಲ್ಲಿ ನಮ್ಗೆ ಇಂಥ ಒಂದು ಬುಕ್ ಸ್ಟೋರ್ ಬೇಕು ಅಂತ ಆಸ್ ಅ ರೀಡರ್ ನನ್ಗೆ ಫೀಲಿಂಗ್ ಇತ್ತು. ಬರೀ ಒಂದು ಸೂಪರ್ ಮಾರ್ಕೆಟ್ ಸ್ಟೈಲ್ ಅಲ್ಲ, ಮಾತ್ರ ಇಲ್ಲಿ ಬಂದು ಕೂತು ಅನ್ವೈಂಡ್ ಆಗಿ ಒಂದು ಫ್ರೀ ಆಗಿ ಓದ್ಬೇಕು, ಆ ತರದೊಂದು ಪ್ಲೇಸ್ ಇರ್ಬೇಕು ಅಂತ ನಂಗೆ ಇತ್ತು ಆಸ್ ಅ ರೀಡರ್. ದೆನ್ ಐ ಗಾಟ್ ಅ ಚಾನ್ಸ್, ಸೊ ಐ ಥಾಟ್ ವೈ ನಾಟ್. ಮತ್ತೆ since I am interested, slowly I started building each shelf. Slowly we started curating ಹೇಗೆ ಇರ್ಬೇಕು ಸೆಲೆಕ್ಷನ್ಸ್, ಯಾವ ಟೈಪ್ ಆಫ್ ರೀಡರ್ಸ್ ಇದ್ದಾರೆ ಅವರ ಅಭಿಪ್ರಾಯ ಕೇಳಿ ಆ ತರ. ಸೊ ಅಂದ್ರೆ ಇಲ್ಲಿ ಒಮ್ಮೆ ಗಾಂಧೀಜಿ ಅವರು ಭೇಟಿ ನೀಡಿ ಹೋಗಿದ ನಂತರ ನೀವು ಈ ರೀತಿ ಒಂದು ಪ್ಲಾನ್ ಅನ್ನ ಶುರು ಮಾಡಿರೋದು. ಸೊ ಅವರು ಥಾಟ್ ಅಲ್ಲೇ ಅದೇ ಪ್ಲಾನ್ ಅಲ್ಲೇ ಇರ್ಬೇಕು ಅಂತ ಇಷ್ಟನ್ನ ನೀವು ರೆಡಿ ಮಾಡಿದೀರಾ? ಗಾಂಧೀಜಿ ಅವರು ಹೇಳಿದೊಂದು ಮಾತಿದೆ, ಬಿ ದ ಚೇಂಜ್ ಯು ವಾಂಟ್ ಟು ಸೀ ಇನ್ ದಿಸ್ ವರ್ಲ್ಡ್ ಅಂತ. ಸೊ ಅದೇ ಒಂದು ಥಾಟ್ ಅನ್ನು ಆದಷ್ಟು ನಾವು ಅಂದ್ರೆ ಅದನ್ನೊಂದು ಇಂಪ್ಲಿಮೆಂಟ್ ಮಾಡಿ ನಡೆಸಬೇಕು ಅಂತ ಯೋಚನೆ. ಹೌದು. ಎಷ್ಟು ವರ್ಷ ಆಯ್ತು ಮೇಡಮ್ ಇದು ಸ್ಟಾರ್ಟ್ ಮಾಡಿ? ಇದು ಆಲ್ಮೋಸ್ಟ್ ಈಗ 3 years ಆಗ್ತಾ ಬರ್ತದೆ. ಸೊ 3 years ಇಂದ ಸ್ಲೋಲಿ ನಾವು ಬುಕ್ ಸ್ಟೋರ್ ಅನ್ನು ಡೆವಲಪ್ ಮಾಡಿದ್ದೇವೆ, ಒಮ್ಮೆಗೆ ಮಾಡ್ಲಿಲ್ಲ. ಸೊ ಈಚ್ ಪೋರ್ಷನ್ ಆಫ್ ದ ಹೌಸ್ ಮೆಲ್ಲ ಮೆಲ್ಲ ಒಂದೊಂದು ಶೆಲ್ಫ್ ಅನ್ನು ಕ್ಯೂರೇಟ್ ಮಾಡ್ತಾ ನಾವು ಫೈನಲಿ ವಿ ಹ್ಯಾವ್ ಆಕ್ಯುಪೈಡ್ ದ ಎಂಟೈರ್ ಹೌಸ್ ಅಂತ ಹೇಳ್ಬೋದು. ಈಗ ಜನರು ಹೇಗೆ ಸ್ಪಂದಿಸ್ತಿದ್ದಾರೆ ಅಂತ ಇಲ್ಲಿ ಬರೋದಾಗ್ಲಿ ಬುಕ್ಸ್ ಓದೋದಾಗ್ಲಿ? ನಾವು ಸ್ಟಾರ್ಟ್ ಮಾಡಿದಾಗ ನಾವು ಮಕ್ಕಳ ಆಕ್ಟಿವಿಟೀಸ್ ಸಹ ಮಾಡ್ತಿದ್ದೆವು, ಬುಕ್ ರೀಡಿಂಗ್ ಆ ತರದ್ದು. ಸೊ ನಂದು ಬಿಗ್ಗೆಸ್ಟ್ ಅಂಡ್ ಮೋಸ್ಟ್ ಫೇವ್ರೆಟ್ ಕಸ್ಟಮರ್ಸ್ ಆರ್ ಚಿಲ್ಡ್ರನ್. ಸೊ ಮಕ್ಕಳು ಬಂದದ್ರಿಂದ ನಾನು ಮಕ್ಕಳ ಬುಕ್ಸ್ ಜಾಸ್ತಿ ಸೆಲೆಕ್ಷನ್ ಇಟ್ಟು ಸೇಲ್ ಮತ್ತೆ ಮಕ್ಕಳ ಆಕ್ಟಿವಿಟೀಸ್ ಕೂಡ ಆಗ್ತಾ ಇತ್ತು. ಮಕ್ಕಳು ಅವರ ಪೇರೆಂಟ್ಸ್ ಅನ್ನು ಕರ್ಕೊಂಡು ಬಂದು ಹಾಗೆ ನಮ್ಮದೀಗ ಗ್ರೋನ್ ಅಪ್ ನವರಿಗೆ ಸಹ ಒಂದು ಸೆಲೆಕ್ಷನ್ ಅಂತ ಇದೆ. ಸೊ ನಮ್ದು ಬಿಗ್ಗೆಸ್ಟ್ ಕಸ್ಟಮರ್ಸ್ ಅಂಡ್ ಇಟ್ಸ್ ಎಂತ ಹೇಳುದು, ಒಂದು ಹಾರ್ಟ್ ವಾರ್ಮಿಂಗ್, ತುಂಬಾ ಖುಷಿ ಪಡುವ ವಿಷಯ ಹೇಳಿದ್ರೆ ಮಕ್ಕಳು ದೊಡ್ಡವರಕ್ಕಿಂತ ಜಾಸ್ತಿ ಓದ್ತಾ ಇದ್ದಾರೆ ಮತ್ತೆ ಜಾಸ್ತಿ ಆಸಕ್ತಿ ತೋರಿಸ್ತಾ ಇದ್ದಾರೆ. ಮತ್ತೆ ಅವರ ಪೇರೆಂಟ್ಸ್ ಕೂಡ ಹೇಗೆ ಅವರಿಗೆ ಸ್ಕ್ರೀನ್ ಟೈಮ್ ಕಡಿಮೆ ಮಾಡ್ಬೇಕು, ಇಲ್ಲಾಂದ್ರೆ ಬರೀ ಟ್ಯಾಬ್ ಇಲ್ಲ ಮೊಬೈಲ್ ಇಲ್ಲ ಟಿವಿ ನೋಡ್ತಾರೆ. ಎಂಟರ್ಟೈನ್ಮೆಂಟ್ ಗೆ ಮಾತ್ರ ಅಲ್ಲ, ಇವನ್ ಫಾರ್ ಎಜುಕೇಶನಲ್ ಪರ್ಪಸ್ ಕೂಡ ತುಂಬಾ ಸ್ಕ್ರೀನ್ ಅಲ್ಲೇ ಅವರು ಟೈಮ್ ಸ್ಪೆಂಡ್ ಮಾಡ್ತಾರೆ. ಅದನ್ನು ಕಟ್ ಡೌನ್ ಮಾಡ್ಬೇಕು, ಸೋಷಿಯಲೈಸ್ ಆಗ್ಬೇಕು, ಮತ್ತೆ ಒಂದು
ಒಳ್ಳೆ ಹಾಬಿ ಡೆವಲಪ್. ಈಗ ರೀಡಿಂಗ್ ಅಂತ ಹಾಬಿ ಚಿಕ್ಕ ಮಕ್ಕಳಿಗೆ ಡೆವಲಪ್ ಆದ್ರೆ ಮತ್ತೆ ಅವರಿಗೆ ದೊಡ್ಡ ಆದ ನಂತರ ಫೋರ್ಸ್ ಮಾಡ್ಬೇಕಂತ ಇಲ್ಲ, ಓದಿ ಓದಿ ಅಂತ. ಸೊ ಪೇರೆಂಟ್ಸ್ನವ್ರು ತುಂಬಾ ಆಸಕ್ತಿ ತೋರಿಸ್ತಾ ಇದ್ದಾರೆ. ಮಕ್ಕಳು ಎನಿವೇಸ್ ಅವರು ತುಂಬಾ ಓದ್ತಾ ಇದ್ದಾರೆ ಈಗ. ಇವಾಗ ಮಕ್ಕಳಂದ್ರೆ ಮೊಬೈಲ್ ಅಲ್ಲೇ ಮುಳುಗೋಗಿರ್ತಾರೆ, ಮೊಬೈಲ್ ನೋಡೋದು. ಈ ಒಂದು ನೀವು ಹೇಳಿದ್ರಿ ಮಕ್ಕಳು ಇಂಪಾರ್ಟೆಂಟ್, ಮಕ್ಕಳಿಂದ ಪೇರೆಂಟ್ಸ್ ಕೂಡ ಬರ್ತಿದಾರಂತೆ. ಹಾಗೆ ಮಕ್ಳಿಗೆ ನೀವು ಯಾವ ರೀತಿ ಅಟ್ರಾಕ್ಷನ್ ಮಾಡಿದ್ರಿ ಅಂತ? ನಾವು ಮಕ್ಕಳಿಗೆ ಆಕ್ಟಿವಿಟೀಸ್ ಮಾಡ್ತೇವೆ. 2 ತರದ್ದು ಆಕ್ಟಿವಿಟೀಸ್ ಮಾಡ್ತೇವೆ. ಒಂದು ಬುಕ್ ಬಡೀಸ್ ಅಂತ, ಅದು ಚಿಕ್ಕ ಮಕ್ಕಳಿಗೆ ಅಂದ್ರೆ ಲೆಸ್ ದೆನ್ ಒಂದು 7 ಇಯರ್ಸ್ ಮಕ್ಕಳಿಗೆ. ಆಮೇಲೆ ದೊಡ್ಡ ಮಕ್ಕಳಿಗೆ ಅಪ್ ಟಿಲ್ ಏಜ್ ಆಫ್ 15-16 we do one more activity called book champs. So book buddies ಚಿಕ್ಕ ಮಕ್ಕಳ ಆಕ್ಟಿವಿಟೀಸ್ ಅಲ್ಲಿ ನಾವು ಅವರಿಗೆ ಸ್ಟೋರಿ ಟೆಲ್ಲಿಂಗ್ ಮತ್ತೆ ರೀಡಿಂಗ್ ಮತ್ತೆ ಇಮ್ಯಾಜಿನೇಷನ್ ಇಂಥದ್ದು ಮತ್ತೆ ಸ್ವಲ್ಪ ಕ್ರಾಫ್ಟ್ ಮಾಡೋದು ಅವರ ಕೈಯಲ್ಲಿ. ಈಗ ಫಾಕ್ಸ್ ಇದು ಸ್ಟೋರಿ ಇದ್ರೆ ದೇ ಮೇಕ್ ಅ ಫಾಕ್ಸ್ ಒಂದು ಕ್ರಾಫ್ಟ್ ಅಲ್ಲಿ ಆ ತರ, ಸೊ ದಟ್ ದೇ ರಿಮೆಂಬರ್ ದ ಸ್ಟೋರಿ, ಸೊ ದಟ್ ದೇ ಕ್ಯಾನ್ ಟೆಲ್ ದ ಸ್ಟೋರಿ. ಅದೇ ದೊಡ್ಡ ಮಕ್ಕಳಿಗೆ ನಾವು ಸ್ವಲ್ಪ ಕ್ರಿಯೇಟಿವ್ ರೈಟಿಂಗ್ ಅವರಿಗೆ ಬರೀಲಿಕ್ಕೆ ನಾವು ಅವಕಾಶ ಕೊಡ್ತೇವೆ, ಥಿಂಕ್ ಮಾಡಿ. ಮತ್ತೆ ಪಬ್ಲಿಕ್ ಸ್ಪೀಕಿಂಗ್, ಅವ್ರು ಏನು ಬುಕ್ ಓದಿ ಬಂದಿದ್ದಾರೆ ಅದರ ಬಗ್ಗೆ ರಿವ್ಯೂ ಹೇಳಲಿಕ್ಕೆ ನಾವು ಪ್ಲಾಟ್ಫಾರ್ಮ್ ಕೊಡ್ತೇವೆ. ಸೊ ಹೀಗೆ ನಾವು ಬೇರೆ ಬೇರೆ ತರದ ಆಕ್ಟಿವಿಟೀಸ್ ಮಾಡ್ತೇವೆ. ಮತ್ತೆ ಒನ್ಸ್ ಇನ್ ಅ ಕ್ವಾರ್ಟರ್ ನಾವು ಒಂದು ಆಕ್ಟಿವಿಟಿ ಮಾಡ್ತೇವೆ, ದಟ್ ಈಸ್ ಫಾರ್ 6 months to 6 years. ಅವರವರ ಅಮ್ಮ ಅಪ್ಪನನ್ನು ಕರ್ಕೊಂಡು ಆ ಚಿಕ್ಕ ಮಕ್ಕಳು ಬರ್ತಾರೆ. ಆಗ ನಾವು ಸಾಕ್ ಪಪೆಟ್ಸ್ ಮತ್ತೆ ಲೌಡ್ ದೊಡ್ಡ ಪ್ರಾಪ್ಸ್ ಎಲ್ಲ ತೋರಿಸಿ ಅವರಿಗೆ ಆಕ್ಟಿವಿಟೀಸ್ ಮಾಡ್ತೇವೆ. ಎವ್ರಿಥಿಂಗ್ ಸ್ಟೋರಿ ರಿಲೇಟೆಡ್. ಸೊ ನಮ್ಗೆ ತುಂಬಾ ರಿಕ್ವೆಸ್ಟ್ ಬಂದಿತ್ತು ಹ್ಯಾರಿ ಪಾಟರ್ ರಿಲೇಟೆಡ್ ಏನಾದ್ರು ಮಾಡಿ ಅಂತ. ಸೊ ಆಗ ನಾವು ಹ್ಯಾರಿ ಪಾಟರ್ ಫೆಸ್ಟಿವಲ್ ಆಫ್ ಮ್ಯಾಜಿಕ್ ಅಂತ ಆ ತರದೊಂದು ಇವೆಂಟ್ ಮಾಡಿದ್ದೇವೆ. ಅದ್ರಲ್ಲಿ ನಾವು ಬರೀ ಹ್ಯಾರಿ ಪಾಟರ್ ಬುಕ್ ಬಗ್ಗೆ ಅಷ್ಟೇ ಅಲ್ಲ, ಒಂದು ಹ್ಯಾರಿ ಪಾಟರ್ ಎಕ್ಸ್ಪೀರಿಯನ್ಸ್. ಸೊ ಅವ್ರು ಬರುವಾಗ ಯಾರು ಹ್ಯಾರಿ ಪಾಟರ್ ಬುಕ್ ಓದಿದ್ದಾರೆ ಇಲ್ಲ ಮೂವಿ ನೋಡಿದ್ದಾರೆ, ಅವ್ರಿಗೆ ಏನೆಲ್ಲ ಅದ್ರಲ್ಲಿ ಎಲಿಮೆಂಟ್ಸ್ ಇದೆ, ಕ್ಯಾರೆಕ್ಟರ್ಸ್ ಇದೆ, ಅದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡುವಂತ ಇವೆಂಟ್ ನಾವು ಮಾಡಿದ್ವಿ. ಅಂದ್ರೆ ಈಗ ನಾವೇನ್ ಓದಿರ್ತೀವಿ, ನಾವೇನ್ ನೋಡಿರ್ತೀವಿ, ಅದನ್ನ ನಾವು ನಿಜವಾಗ್ಲೂ ಏನ್ ಕಣ್ಣೆದ್ರಿಗೆ ಬಂದಾಗ ಅದು ಆ ಎಂಜಾಯ್ಮೆಂಟೇ ಬೇರೆ ಆಗಿದೆ. ಅಂದ್ರೆ ಕೆಲವರು ಹೇಗೆ ಹೇಳಿದ್ರೆ ಗ್ರೋನ್ ಅಪ್ ಅಂದ್ರೆ 30 year ಪೀಪಲ್ ಸ್ಟೋರ್ ಒಳಗೆ ಬಂದು ಡೆಕೋರ್ ನೋಡಿ ಅವರಿಗೆ ಎಷ್ಟು ಖುಷಿ ಆಯ್ತು. ಅವ್ರ ಬ್ಯಾಗ್ ತೆಗ್ದು ಅವರದು ಕ್ಯಾಪ್ ಮತ್ತೆ ಮ್ಯಾಜಿಕ್ ವಾಂಡ್ ಎಲ್ಲ ಹಿಡ್ಕೊಂಡು ದೇ saw all the things and experienced all the things. ಅಂದ್ರೆ ಒಟ್ಟಲ್ಲಿ ತುಂಬಾನೇ ಖುಷಿ ಪಟ್ಟಿದ್ದಾರೆ. ಹೌದು, ತುಂಬಾ ಖುಷಿ ಪಟ್ಟಿದ್ದಾರೆ. We could hear them shouting with joy when they saw their favorite thing. ಮತ್ತೆ ಏನಾದ್ರು ಅದೇ ತರ ಇವೆಂಟ್ಸ್ ಮಾಡೋ ಪ್ಲಾನ್ಸ್ ಏನಾದ್ರು? ತುಂಬಾ ಇದೆ ಆಕ್ಚುಲಿ, ತುಂಬಾ ಅಂತ ಪ್ಲಾನ್ ಗಳು ಇದೆ. ಹೋಪ್ಫುಲಿ 2026 will be the year where we will do something bigger than this. ಹೌದು ಮೇಡಮ್, ಇಲ್ಲಿ ಗಾಂಧೀಜಿ ಬಂದಿದ್ದಾರೆ ಅಂತ ಹೇಳ್ತೀರಲ್ವಾ, ಇಲ್ಲಿ ಬಂದ್ ಹೋದ್ಮೇಲೆ ಇಲ್ಲೇನಾದ್ರೂ ಚೇಂಜಸ್ ಆಯ್ತಾ ಅಥವಾ ನೀವೇನಾದ್ರೂ ಚೇಂಜಸ್ ಮಾಡಿದ್ರಾ ಇಲ್ಲಿ? ಇದು ಮನೆದು ಚಂದವೇ ಅದೊಂದು ಓಲ್ಡ್ ಟೈಮ್ ಎಂದು ನೆನಪು ನಮ್ಗೆ ಕೊಡ್ತದೆ ಅಂತ. ಮತ್ತೆ ಒಂದು ಹಿಸ್ಟಾರಿಕಲ್ ಎಲಿಮೆಂಟ್ ಕೂಡ ಇದೆ, ಗಾಂಧೀಜಿ ಅವರು ಈ ಮನೆಗೆ ಬಂದಿದ್ದಾರೆ ಅಂತ. ಹಾಗಾಗಿ ನಮ್ಗೆ ಇದು ಮನೆಯನ್ನು ಚೇಂಜ್ ಮಾಡುವ ಯಾವುದೇ ಉದ್ದೇಶ ಅಥವಾ ಏನು ಇಂಟ್ರೆಸ್ಟ್ ಕೂಡ ಇಲ್ಲ. ಬಿಕಾಸ್ ಇದ್ರ ಬ್ಯೂಟಿಯೇ ಈ ತರ ಒಂದು 90 ವರ್ಷ ಹಳೇದೊಂದು ಆರ್ಕಿಟೆಕ್ಚರ್. ಇಲ್ಲಿ ಗಾಂಧೀಜಿ ಅವ್ರು ಬಂದಿದ್ದು ಹೇಗಿರುತ್ತೆ, ಅವ್ರು ಬಂದ್ ಹೋಗಿದ್ದ ಜಾಗ ಹೇಗಿದೆ ಅಂತ ನೋಡೋಕ್ ಕೂಡ ಬರ್ತಾರೆ. ಅದೇ ಅದ್ರದ್ದು ವ್ಯಾಲ್ಯೂ ನಾವು ನ್ಯೂಲಿ ಬಿಲ್ಟ್ ಒಂದು ಎಷ್ಟು ಪಾಶ್ ಇದ್ರು ಅದ್ರಲ್ಲಿ ಕೊಡ್ಲಿಕ್ಕೆ ಆಗೋದಿಲ್ಲ. ಈಗ ಇಲ್ಲಿ ಪೀಸ್ಫುಲ್ ಜಾಗ ಇದೆ, ಆರಾಮಾಗಿ ಕುತ್ಕೊಂಡು ಏನು ಶಬ್ದ ಕೂಡ ಇಲ್ಲದೆ ಆರಾಮಾಗಿ ನಾವು ಓದ್ಕೊಂಡು ನಾವು ಹೊರಡ್ಬೋದು. ಇಲ್ಲಿ ಮತ್ತೇನೆಲ್ಲ ವ್ಯವಸ್ಥೆ ಇದೆ? ಕೆಲವು ಮಕ್ಕಳು ಇದ್ದಾರೆ, ಅವರು ತುಂಬಾ ಒಳ್ಳೆ ಮಕ್ಕಳು, ಆದ್ರೂ ಕೂಡ ಕೆಲವೊಮ್ಮೆ ಅಪ್ಪ ಅಮ್ಮ ಹೇಳಿದ್ರು ಅಂತ ಇಲ್ಲ ಮನೆ ಅಂತ ಅವರಿಗೆ ಮನೆ ಒಳಗೆ ಓದ್ಲಿಕ್ಕೆ ಇಷ್ಟ ಇರುದಿಲ್ಲ. ಸೊ ಇಲ್ಲಿ ಪೇಪರ್ ರಾಕೆಟ್ ಸ್ಟೋರ್ ಅಲ್ಲಿ ನಾವು ತುಂಬಾ ಫ್ಲೋರ್ ಸೀಟಿಂಗ್ ಇಟ್ಟಿದ್ದೇವೆ, ಫ್ಲೋರ್ ಮ್ಯಾಟ್ಸ್ ಇಟ್ಟಿದ್ದೇವೆ. ಇಲ್ಲಿ ಕೂತು ಬೀನ್ ಬ್ಯಾಗ್ಸ್ ಆಗ್ಲಿ ಮತ್ತೆ ತುಂಬಾ ಕ್ಯೂಟ್ ಆದಂತ ಫ್ಲೋರ್ ಸೀಟಿಂಗ್ ಮೇಲೆ ಕೂತ್ಕೊಂಡು ಆಟೋಮ್ಯಾಟಿಕ್ ಆಗಿ ಮಕ್ಕಳೇ ಓದ್ತಾರೆ. ಮತ್ತೆ ನಮ್ದು ಆಕ್ಟಿವಿಟೀಸ್ ನಾವು ಮಾಡುವಾಗ ಯಾರು ಮಾಡ್ರೇಟರ್ ಇರ್ತಾರೆ ಅವರು ಎಕ್ಸ್ಪೀರಿಯನ್ಸ್ಡ್ ಮಾಡ್ರೇಟರ್ ಹೂ ವರ್ಕ್ ವಿತ್ ಚಿಲ್ಡ್ರನ್, ಅವರಿಗೆ ಮಕ್ಕಳೊಟ್ಟಿಗೆ ವರ್ಕ್ ಮಾಡಿ ಗೊತ್ತಿದೆ. ಸೊ ಅವ್ರು ಹೇಳುವಾಗ ಮಕ್ಕಳು ಓದ್ತಾರೆ. ಮತ್ತೆ ಇನ್ನೊಂದು ಮಗು 1 ತಿಂಗಳು ಹಿಂದೆ ಓದಿ ಬಂದಿದೆ ಒಂದು ಬುಕ್, ಅದರ ರಿವ್ಯೂ ಕೊಡ್ತದೆ, ಅದನ್ನು ನೋಡಿ ಬೇರೆ ಮಕ್ಕಳು ಎಣಿಸ್ತಾರೆ ನಾನು ಕೂಡ ನೆಕ್ಸ್ಟ್ ಟೈಮ್ ರಿವ್ಯೂ ಕೊಡ್ಬೇಕು, ಇದೇನೋ ಒಂದು ಒಳ್ಳೆ ವಿಷಯ, ಸೊ ನಾನು ಕೂಡ ಓದಿ ಬರ್ತೇನೆ ಹೇಳಿ ಅವರು ಓದಿಕೊಂಡು ಸಹ ಬರ್ತಾರೆ.
ಬುಕ್ ಸ್ಟೋರ್ ಇದೆ, ಲೈಬ್ರರಿ ಕೂಡ ಇದೆ. ಇದು ಲೈಬ್ರರಿ, ಕೂತು ಓದ್ಬಹುದು. ಮತ್ತೆ ಇದ್ರ ಸುತ್ತ ಈಟರೀಸ್ ಇದೆ. ಅಂದ್ರೆ ಒಂದು ನಾನ್ ವೆಜಿಟೇರಿಯನ್ ರೆಸ್ಟೋರೆಂಟ್ ಇದೆ, ಸಿಸ್ಲಿಂಗ್ ಅಫೇರ್ ಅಂತ. ಒಂದು ವೆಜ್ ರೆಸ್ಟೋರೆಂಟ್ ಇದೆ, ಗಾಂಧಿ ಸ್ಕ್ವೇರ್ ಕ್ಯಾಫೆ ಅಂತ. ಸೊ ಯಾವ್ದು ಮ್ಯಾಂಗ್ಳೂರಿಯನ್ ಲೋಕಲ್ ಫುಡ್ ಏನೆಲ್ಲ ಸಿಗೋದು ಅದೆಲ್ಲ ಸಿಗ್ತದೆ ಇಲ್ಲಿ. ಮತ್ತೆ ಜ್ಯೂಸ್ ಕೌಂಟರ್ ಕೂಡ ಇದೆ. ಸೊ ಇಲ್ಲಿ ಬಂದು ರಿಲ್ಯಾಕ್ಸ್ ಆಗ್ಬಹುದು, ಓದ್ಬಹುದು, ತಿಂಡಿ ತಿನ್ಬಹುದು. ಹಾಗೆ ಇಲ್ಲಿ ಪಕ್ಕದಲ್ಲೇ ಪಾರ್ಕ್ ಕೂಡ ಇದೆ. ಹೌದು, ಪಾರ್ಕ್ ಅಲ್ಲೂ ಕೂತು ಕೂಡ ಓದ್ಬೋದಾ? ಹೌದು, ಅಂದ್ರೆ ಲೈಬ್ರರಿಯಿಂದ ಬುಕ್ ತಗೊಂಡು ಪಾರ್ಕ್ ಅಲ್ಲಿ ಓದ್ಬೋದು. ಅಂದ್ರೆ ಎಲ್ಲಾ ಫೆಸಿಲಿಟೀಸ್ ಒಂದೇ ಜಾಗದಲ್ಲಿ ಇದೆ. ಬುಕ್ ಕೂಡ ಓದ್ಬೋದು, ಪೀಸ್ಫುಲ್ ಜಾಗ ಇದೆ, ಯಾರು ಕೂಡ ಡಿಸ್ಟರ್ಬ್ ಮಾಡೋದಿಲ್ಲ. ಆಮೇಲೆ ಹೊಟ್ಟೆ ಏನಾದ್ರು ಹಸುವಾದ್ರೆ ಹೋಗಿ ತಿಂಡಿ ಕೂಡ ತಿನ್ಬಹುದು. ಮೇಡಮ್, ಇವಾಗ ಚಿಕ್ಕ ಮಕ್ಕಳಿಗೆ ಏನೆಲ್ಲ ಆಕ್ಟಿವಿಟೀಸ್ ಇದೆ, ಹಾಗೆ ಹೇಗೆ ಓದ್ತಾರೆ, ನೀವು ಅವರಿಗೆ ಅಟ್ರಾಕ್ಟ್ ಮಾಡೋದಕ್ಕೆ ಏನೆಲ್ಲ ಮಾಡ್ತೀರಾ ಅಂತ ಗೊತ್ತಾಯ್ತು. ಈಗ ದೊಡ್ಡವರಿಗೆ ಏನೆಲ್ಲ ಆಕ್ಟಿವಿಟೀಸ್ ಇಟ್ಟಿದ್ದೀರಾ? ದೊಡ್ಡವರಿಗೆ ನಾವು ಬುಕ್ ಕ್ಲಬ್ ಮಾಡ್ತೇವೆ ಪ್ರತಿ ತಿಂಗಳು. ಅದ್ರಲ್ಲಿ ಅವರು ಓದಿದೊಂದು ಥೀಮ್ ಇಡ್ತೇವೆ. ಸಾಧಾರಣವಾಗಿ ಎಲ್ಲರಿಗೂ, ಎಲ್ಲ ರೀಡರ್ಸ್ ನವರನ್ನು ಇನ್ಕ್ಲೂಡ್ ಮಾಡುವಂತ ಥೀಮ್ ಅನ್ನು ಇಡ್ತೇವೆ. ಎಕ್ಸಾಂಪಲ್ ಹೇಳಿದ್ರೆ ಬುಕ್ಸ್ ದಟ್ ಗಿವ್ ಯು ಹೋಪ್, ಆ ತರದ್ದು. ಸೊ ಅವರು ಓದಿದ ಬುಕ್ ಅನ್ನು ಅವರು ಬಂದು ಡಿಸ್ಕಸ್ ಮಾಡ್ತಾರೆ. ಅದು ಡಿಸ್ಕಸ್ ಮಾಡುವ ರೀತಿ ಸಹ ನಾವು ಸ್ವಲ್ಪ ವಿಶೇಷವಾಗಿ ಇಟ್ಟಿದ್ದೇವೆ. ನಾವು ಒಂದು ಗೇಮ್ ಮಾಡ್ತೇವೆ, ಇಲ್ಲ ಅವರಿಗೆ ಒಂದು ಪ್ರಾಂಪ್ಟ್, ಇದು ಚೀಟಿ ಕೊಡ್ತೇವೆ, ಅದರ ಪ್ರಕಾರನೇ ಅವರು ಹೇಳ್ಬೇಕು ಅವರ ರಿವ್ಯೂ, ಆ ತರ. ಸೊ ಯಾರಿಗೆ ಸ್ವಲ್ಪ ಹೆದರಿಕೆ ಇರ್ತದೆ ಮಾತಾಡ್ಲಿಕ್ಕೆ, ಇಲ್ಲ ಮಿಂಗಲ್ ಆಗ್ಲಿಕ್ಕೆ, ಅವರಿಗೆ ಸಹ ಸ್ವಲ್ಪ ಕಂಫರ್ಟೇಬಲ್ ಆಗಿ, ರಿಲ್ಯಾಕ್ಸ್ ಆಗಿ ಡಿಸ್ಕಸ್ ಮಾಡ್ಲಿಕ್ಕೆ ಒಳ್ಳೆ ಫನ್ ಆಗಿ ಹೋಗುತ್ತೆ ಅಂತ ಆಯ್ತು. ಮತ್ತೆ ನಾವು 2026 ಅಲ್ಲಿ ಇನ್ನೊಂದು ರೀತಿಯ ಒಂದು ಆಕ್ಟಿವಿಟೀಸ್ ಸಹ ಮಾಡಿದ್ದೇವೆ ದೊಡ್ಡವರಿಗೆ. ಅದು ಒಂದು ಪಾಪ್ಯುಲರ್ ಟಿವಿ ಶೋ, ಇಲ್ಲ ಒಂದು ಪಾಪ್ಯುಲರ್ ಬುಕ್, ಇಲ್ಲ ಏನಾದ್ರೂ ಒಂದು ಪಾಪ್ಯುಲರ್ ಥಿಂಗ್ ಈ ವರ್ಲ್ಡ್ ಅಲ್ಲಿ ಏನು ಆಗ್ತಾ ಇದೆ ಅದರ ಬಗ್ಗೆ ಒಂದು ಆಕ್ಟಿವಿಟಿ ಮಾಡ್ತೇವೆ. ಲಾಸ್ಟ್ ಮಂತ್ ನಾವು ಸ್ಟ್ರೇಂಜರ್ ಥಿಂಗ್ಸ್ ಅಂತ ಒಂದು ಟಿವಿ ಶೋ ಪಾಪ್ಯುಲರ್ ಇದೆ, ಸೊ ಅದ್ರದ್ದು ಇವೆಂಟ್ ಮಾಡಿದೆವು. ಸೊ ಇಟ್ ವಾಸ್ ಅ ಮಿಸ್ಟ್ರಿ ನೈಟ್. ಅವ್ರು ಬಂದು ಪಜಲ್ ಸಾಲ್ವ್ ಮಾಡೋದು, ಮಿಸ್ಟ್ರಿ, ಆತರ. ಈ ಮಂತ್ ನಾವು ಫೆಬ್ರವರಿಯಲ್ಲಿ ಫ್ರೆಂಡ್ಸ್ ಟಿವಿ ಶೋ, ಒಂದು 90s ಇದು ಒಂದು ತುಂಬಾ ಪಾಪ್ಯುಲರ್ ಟಿವಿ ಶೋ, ಅದ್ರದ್ದು ಗೇಮ್ ನೈಟ್ ಮಾಡ್ತಾ ಇದ್ದೇವೆ. ಸೊ ಸ್ವಲ್ಪ ನಾನ್ ರೀಡರ್ಸಿಗೂ ಅಟ್ರಾಕ್ಟ್ ಆಗಿ ಬುಕ್ ಸ್ಟೋರಿಗೆ ಬರ್ಲಿ ಅಂತ ಹೇಳಿ. ಅಂದ್ರೆ ಇವಾಗ ಇದು ಕೇವಲ ಲೈಬ್ರರಿ ಅಲ್ಲ. ಈಗ ನಮ್ಗೆ ಲೈಬ್ರರಿ ಅಂದ್ರೆ ಫಸ್ಟ್ ನೆನಪಾಗೋದೆ ಶಾಂತ ಇರುತ್ತೆ, ಪಿನ್ ಡ್ರಾಪ್ ಸೈಲೆನ್ಸ್ ಅಂತೀವಲ್ಲ, ಹಾಗೆ ಹೋಗೋದು, ಬುಕ್ ತಗೊಳ್ಳೋದು, ನಮ್ಗೆ ಯಾವ್ದು ಬುಕ್ ಬೇಕೋ ಅದನ್ನ ತಗೊಂಡು ಅಲ್ಲೇ ಕುತ್ಕೊಂಡು ಓದ್ಕೊಬಹುದು, ಈ ತರ ಇರುತ್ತೆ. ಸಾಮಾನ್ಯವಾಗಿ ಎಲ್ಲರಿಗೂ ಲೈಬ್ರರಿ ಅಂದ್ರೆ ಈ ಥಾಟೇ ಬರುತ್ತೆ. ಆದ್ರೆ ಈ ಲೈಬ್ರರಿಲಿ ವಿಭಿನ್ನ, ಅಂದ್ರೆ ನಿಮ್ಗೆ ಹಸುವಾದ್ರೆ ತಿಂಡಿ ತಿನ್ಬೋದು, ಜ್ಯೂಸ್ ಕುಡಿಬಹುದು, ಪೀಸ್ಫುಲ್ ಜಾಗ ಇದೆ, ಫನ್ ಇದೆ, ಆಕ್ಟಿವಿಟೀಸ್ ಇದೆ, ಇಷ್ಟೆಲ್ಲ ನೀವು ಕೊಡ್ತಾ ಇದ್ದೀರಾ ಅಂದ್ರೆ ಇದು ಡಿಫ್ರೆಂಟ್ ಆಗಿದೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಅದೇ, ನಾವು ಏನು ಮಾಡಿದ್ರು ಒಳ್ಳೇದಾಗೆ ಮಾಡ್ಬೇಕು ಅಂತ ನಂದು ಅನಿಸಿಕೆ. ಸೊ ನಂಗೆ ಏನು ಬೇಕಿತ್ತು ಆಸ್ ಅ ರೀಡರ್, ನಾನು ಅದು ಮಾಡಿದ್ದೇನೆ. ಅಂಡ್ ಲಕ್ಕಿಲಿ ದ ರೀಡರ್ಸ್ ಆಫ್ ಮ್ಯಾಂಗ್ಳೂರ್ ಅವ್ರು ಅದನ್ನ ಅಕ್ಸೆಪ್ಟ್ ಮಾಡಿದ್ದಾರೆ, ಮತ್ತೆ ಅಪ್ರಿಶಿಯೇಟ್ ಕೂಡ ಮಾಡಿದ್ದಾರೆ. ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಟು ದಟ್. ಮತ್ತೆ ಅವರು ಕೊಟ್ಟ ಸಜೆಷನ್ ಇಂದಲೇ ನಾವು ಈ ಪ್ಲೇಸ್ ಅನ್ನು ಕೂಡ ಇಂಚ್ ಬೈ ಇಂಚ್ ವಿ ಹ್ಯಾವ್ ಡೆವಲಪ್. ಇಟ್ ಇಸ್ ಆಲ್ ಬಿಲ್ಟ್ ಬಿಕಾಸ್ ಆಫ್ ಕಸ್ಟಮರ್. ಅವ್ರು ಹೇಳಿದ್ದಾರೆ, ಮಕ್ಕಳು ಕೂಡ, ಒಂದು ಮಗು ಕಸ್ಟಮರ್ ಇದ್ದಾರೆ. ಅವ್ರು ಬಂದು ಹೇಳ್ತಾರೆ, ಲೈಕ್ October 23rd ಅದು ಬುಕ್ ರಿಲೀಸ್ ಆಗ್ತದೆ, 24th ಗೆ ಬರ್ತೇನೆ, ನೀನ್ ಅದು ಇಡ್ತೀಯಲ್ಲ ನಿನ್ನ ಸ್ಟೋರ್ ಅಲ್ಲಿ ಅಂತ. ಸೊ ಆತರ ಕಸ್ಟಮರ್ ಗಳಿಂದಲೇ ಇದು ನಂದು ಸ್ಟೋರ್ ಇದೆ. ಅವರು ಸಜೆಸ್ಟ್ ಮಾಡಿದ್ದಾರೆ ಕೆಲವೊಂದು ಸೆಲೆಕ್ಷನ್ಸ್ ನಾನು ಓದುವ ಜಾನ್ರಾ ಆಗಿರ್ಲಿಲ್ಲ, ಆದ್ರೆ ಕಸ್ಟಮರ್ ನವ್ರು ಹೇಳಿದ್ದಾರೆ ಇದೆಲ್ಲ ಇಡು, ಇದೆಲ್ಲ ಪಾಪ್ಯುಲರ್ ಬುಕ್ಸ್, ಮತ್ತೆ ಇದೆಲ್ಲ ಈಗ ಟ್ರೆಂಡ್ ಆಗ್ತಾ ಇದೆ, ಆತರ ಅವರೇ ಸಜೆಷನ್ ಮಾಡ್ತಾರೆ. ಅವರದ್ದೇ ಸ್ಟೋರ್ ಅಂತ ಹೇಳ್ಬೋದು. ಥ್ಯಾಂಕ್ ಯು ಮೇಡಮ್. ಕೊನೆಯದಾಗಿ ವೀಕ್ಷಕರಿಗೆ ಏನ್ ಮೆಸೇಜ್ ಅನ್ನ ಕೊಡ್ತೀರಾ? ಮೆಸೇಜ್ ಅಂತ ಹೇಳಿದ್ರೆ, ಓದಿ ಯಾರು ಹಾಳಾಗ್ಲಿಲ್ಲ ಇಷ್ಟೊತ್ತ. ಸೊ ಓದೋದ್ರಿಂದ ನಮ್ಗೆ ಬರೀ ನಮ್ದು ಒಂದು ವೊಕ್ಯಾಬ್ಲರಿ ಮಾತ್ರ ಒಳ್ಳೇದ ಆಗೋದು ಅಲ್ಲದೆ, ನಮ್ಮದು ಇಮ್ಯಾಜಿನೇಷನ್, ನಮ್ಮದು ಥಿಂಕಿಂಗ್. ಈಗ ಒಂದು ಜಪಾನ್ ಬಗ್ಗೆ ಒಂದು ಬುಕ್ ಅನ್ನು ಓದಿ ಜಪಾನ್ ಇದು ಕಲ್ಚರ್ ಬಗ್ಗೆ ನಾವು ತಿಳ್ಕೊಳ್ಬಹುದು ಮಂಗಳೂರಲ್ಲಿ ಕೂತ್ಕೊಂಡು. ಸೊ ಐ ಥಿಂಕ್ ಎವ್ರಿಬಡಿ ಶುಡ್ ಪಿಕ್ ಅಪ್ ಅ ಬುಕ್. ಯಾರು ಆಗ್ಲಿ, ರೀಡರ್ ಆಗ್ಲಿ, ನಾನ್ ರೀಡರ್ ಆಗ್ಲಿ, there is no age or there is no time. ಯಾವಾಗ ಅವರಿಗೆ ಸ್ಟಾರ್ಟ್ ಮಾಡ್ಬೇಕಂತ ಅನಿಸ್ತದೆ, they just have to pick up one book and start reading. That is my message. ಈಗ ಏನಾಗಿದೆ ಅಂದ್ರೆ, ಈ ಸೋಷಿಯಲ್ ಮೀಡಿಯಾ ಮತ್ತೆ ಮೊಬೈಲ್ ಬಂದಾಗಿಂದ ಎಲ್ಲಿ ನೋಡಿದ್ರು ಮೊಬೈಲೇ ಇರುತ್ತೆ ಕೈಯಲ್ಲಿ, ಸ್ಕ್ರೋಲ್ ಮಾಡ್ತಾನೆ ಇರ್ತಾರೆ. ಇತ್ತೀಚೆಗೆ ನಾನೊಂದ್ 2-3 ವಿಡಿಯೋಸ್ ನೋಡಿದೀನಿ.
ಮೆಟ್ರೋದಲ್ಲಿ ಹೋಗುವಾಗ ಇರ್ಬೋದು, ಬಸ್ಸಲ್ಲಿ ಹೋಗುವಾಗ ಇರ್ಬೋದು, ಅಂದ್ರೆ ಟ್ರಾವೆಲ್ ಮಾಡುವಾಗ ಬಹಳಷ್ಟು ಸಮಯ ಸಿಕ್ಕಿರುತ್ತೆ ಅವರಿಗೆ. ಆಗ ಬುಕ್ ಅನ್ನ ಓದ್ತಾ ಇದ್ರೆ ಆಶ್ಚರ್ಯ ಪಡ್ತಾರೆ ಜನ. ಅದನ್ನ ಆ ವಿಡಿಯೋನ ತಗೊಂಡು ಸೋಷಿಯಲ್ ಮೀಡಿಯಲ್ಲಿ ಹಾಕೋದು, ನೋಡಿ ಇಂಥ ಟೈಮಲ್ಲೂ ಕೂಡ ಬುಕ್ ಓದೋರು ಇದ್ದಾರೆ ಅಂತ. ಸೊ ಇದೆಲ್ಲ ನೋಡಿದ್ರೆ ಹೇಗ್ ಅನ್ಸುತ್ತೆ ಅಂತ. ಅದೇ ಈ ಟೈಮಲ್ಲಿ ನಾನು ಇರ್ಲಿಕ್ಕೆ ಇಷ್ಟಪಡುದಿಲ್ಲ. ಮತ್ತೆ ಹೇಗೆ ಈ ನನ್ನ ಪ್ರಕಾರ ಈಗ ಹೇಗೆ ಟ್ರೆಂಡ್ ಇದೆ ಹೇಳಿದ್ರೆ ಜನರು ಓದ್ತಾ ಇದ್ದಾರೆ. ಮೇ ಬಿ ಅವರು ಮೊಬೈಲ್ ಕೂಡ ನೋಡ್ತಾ ಇರ್ಬೋದು, ಆದ್ರೆ ಓದುವ ಆಸಕ್ತಿ ಎಸ್ಪೆಷಲಿ ಆಫ್ಟರ್ ಕೋವಿಡ್ ಜನರಿಗೆ ಜಾಸ್ತಿ ಆಗಿದೆ. ಮತ್ತೆ ತುಂಬಾ ಜನ ಹೇಗೆ ಓದ್ತಿದ್ದಾರೆ ಸೋಷಿಯಲ್ ಮೀಡಿಯಾದಿಂದಲೇ. ಈಗ ವಿರಾಟ್ ಕೊಹ್ಲಿ ಅವರು ಈ ಬುಕ್ ಓದಿದ್ರು ಹೇಳಿ ಅವರ ಫ್ಯಾನ್ಸ್ ಆ ಬುಕ್ ಅನ್ನು ಓದೋದು. ಸೊ ಆ ತರ ಕೂಡ ಟ್ರೆಂಡ್ ಇದೆ. ಸೊ ನಂದು ಬುಕ್ ಸೆಲ್ಲರ್ ಆಗಿ ನಂದು ವಿಷನ್ ಹೇಳಿದ್ರೆ ಈ ವರ್ಲ್ಡ್ ಅಲ್ಲಿ ಎಲ್ಲರೂ ಒಳ್ಳೆ ಮಾಡಿ ಚೆನ್ನಾಗಿ ಓದ್ತಾರೆ ಅಂತ ವಿಷನ್ ಅಲ್ಲಿ ನಾನಿದ್ದೇನೆ. ಮತ್ತೆ ಹಾಗೆ ನಂಗೆ ಸಹ ಕಾಣ್ಲಿಕ್ಕೆ ಸಿಗ್ತದೆ. ಸೊ ಐ ಹೋಪ್ ಪೀಪಲ್ ಕೀಪ್ ರೀಡಿಂಗ್. ಓಕೆ, ಧನ್ಯವಾದಗಳು. ಬಹಳ ಚೆನ್ನಾಗಿ ಬುಕ್ ಬಗ್ಗೆ ಏನು ಗ್ರಂಥಾಲಯ ಅಂದ್ರೆ ಏನು ವಿಭಿನ್ನವಾಗಿ ನೀವು ತೋರಿಸ್ಕೊಟ್ಟಿದ್ದೀರಾ ಜನರಿಗೆ. ಇದೊಂದು ಎಲ್ಲರಿಗೂ ಮಾದರಿ ಆಗ್ಬೋದು. ಸೊ ನಿಮ್ ತರನೇ ಕಾಪಿ ಕೂಡ ಯಾರಾದ್ರೂ ಮಾಡ್ಬೋದು. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಹಾಗೆ ಮುಂದೆ ಇನ್ನೊಬ್ಬ ವಿಶೇಷ ಅತಿಥಿ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ V4 ನ್ಯೂಸ್, ಮುನ್ನುಡಿ ಮುನ್ನಡೆಗಾಗಿ.